ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವಿಚಾರವಾಗಿ, ಸುಮಲತಾ ಅವರ ವಿಚಾರವಾಗಿ ಮಾತನಾಡಿದ್ದಾರೆ. ನನ್ನ ಸೋಲಿನ ಬಗ್ಗೆ ಹೇಳುವ ಸಿಎಂ ಯಾವಾಗ ಜ್ಯೋತಿಷಿ ಆದರು ಅಂತ ಗೊತ್ತಿಲ್ಲ. ಕಳೆದ ಬಾರಿ ನನ್ನ ಮಗನ ಸೋಲಿಗೆ ಈ ಮಹಾನುಭಾವರು ಎಷ್ಟು ಕಾರಣ ಅಂತ ನಮಗೆಲ್ಲ ಗೊತ್ತಿದೆ. ಸುಮಲತಾ ಅವರೇ ನನ್ನ ಶಾಶ್ವತ ಶತ್ರು ಅಲ್ಲ. ಈ ಭೂಮಿ ಮೇಲೆ ರಾಮಾಂಜನೇಯ ಯುದ್ಧವೇ ನಡೆದಿದೆ. ನಾವೆಲ್ಲ ಹುಲುಮಾನವ ಯಾವ ಲೆಕ್ಕ. ಮೈಸೂರಿನಲ್ಲಿ 2014ರಿಂದಲೇ ಅನಧಿಕೃತವಾಗಿ JDS BJP ಮೈತ್ರಿಯಲ್ಲಿದೆ. ಹಾಗಾಗಿ ಈ ಸರ್ತಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಮೈಸೂರಿನಲ್ಲಿ ಒಂದು ಸಮನ್ವಯ ಸಮಿತಿ ಸಭೆಯನ್ನು ಮಾಡಿದ್ದಾರೆ. JDS ಮತ್ತು BJP ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ಯದುವೀರವರನ್ನ ಗೆಲ್ಲಿಸಬೇಕು ಮೈಸೂರಿನಲ್ಲಿ. ಅದಕ್ಕೆ JDS ಅವರ ಸಹಕಾರ ಕೂಡ ಮುಖ್ಯ ಅಂತಕ್ಕಂಥದ್ದು ಗೊತ್ತು. ಹಾಗಾಗಿ ಸಮನ್ವಯ ಸಭೆ ಮಾಡಿದ್ದಾರೆ. ಹಿಂದಿನ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ. ಅವರು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು. ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಲಿಕ್ಕೇನು ಸಾಧ್ಯ ಆಗಲಿಲ್ಲ. ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ. ಈಗೇನು ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ. ಏನು ಅವರೇನು ನಮ್ಮ ದೂರದವರಲ್ಲ, ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದೇ. ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ, ಒಟ್ಟಾಗಿದ್ದೇವೆ. ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ. ಇಲ್ಲ ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣಂತೆ. ಏನು ಅವರೇನು ನನ್ನ ಸಂಪೂರ್ಣ ಶತ್ರುನ ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು. ನಮ್ಮ ಪಕ್ಷ ಇವತ್ತು BJP ಜೊತೆ ಹೊಂದಾಣಿಕೆ ಮಾಡಿದ್ರು. ನಮ್ಮ ಒಂದು ದೇವೇಗೌಡರ ಒಂದು ಸುದೀರ್ಘ ರಾಜಕಾರಣದಲ್ಲಿ ಅವರೇನು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾರೆ. ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈತಿಕತೆ ಇವರಲ್ಲಿದೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಾರು ಕಾರಣ? ಇನ್ನು ಮುಂದಕ್ಕೆ ಈ ಥರದ್ದೆಲ್ಲ ಮಾತು, ಏಟು ಎದುರೇಟು, ಮಾತಿಗೊಂದು ಮಾತು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಬಟ್ ಅವರು ಮಾತಾಡಬೇಕಾದ್ರೆ ಅವ್ರು ತಮ್ಮದೇ ಸರಿ ಅಂತ, ಇವ್ರು ಮಾತನಾಡಬೇಕಾದ್ರೆ ಇವ್ರು ತಮ್ಮದೇ ಸರಿ ಅಂತ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ.